ಮತ್ತೆ ಸಿಡಿಲಬ್ಬರದಂತೆ ಅಪ್ಪಳಿಸ್ತಾ ಇದೆ ಕೋವಿಡ್ ಕೊಳ್ಳಿ ದೆವ್ವ. ಕೋವಿಡ್ ವೈರಸ್ ಅಟ್ಟಹಾಸಕ್ಕೆ ಜನಸಾಮಾನ್ಯರು ಬೆಚ್ಚಿ ಬಿದ್ದಿದ್ದಾರೆ. ಈ ಬಾರಿ ಬಂದಿರುವಂತಹ ಕೋವಿಡ್ ವೆರಿ ಡೇಂಜರಸ್. ಹಾಗಾದ್ರೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕೋವಿಡ್ ಕೇಸ್ ಹೈಕ್ ಆಗ್ತಾ ಇದೆ ಪ್ರತಿನಿತ್ಯವೂ ಕೂಡ. ಅಂದ್ರೆ ಮಹಾರಾಷ್ಟ್ರ, ಆಂಧ್ರ, ದೆಹಲಿ, ಕರ್ನಾಟಕಕ್ಕೆ ಕೋವಿಡ್ ಕಾಟವನ್ನ ಕೊಡ್ತಾ ಇದೆ. ಪ್ರತಿನಿತ್ಯ ಅಂದ್ರೆ ಇವತ್ತು 50 ಕೇಸ್ಗಳಿದ್ರೆ ನಾಳೆ ಏಕಾಏಕಿಯಾಗಿ 100 ಕೇಸ್ಗಳಾಗ್ತಾ ಇದ್ದಾವೆ. ಈ ಕೋವಿಡ್ ಕಾಟದಿಂದ ಮತ್ತೆ ಜನಸಾಮಾನ್ಯರಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ. ಈ ಹಿಂದೆ 2019ರಿಂದ 2021ರವರೆಗೂ ಏನ್ ನಾವೆಲ್ಲ ಅನುಭವಿಸಿದ್ವಲ್ಲ ಕೊರೋನಾದಿಂದ ಕಾಟ, ಮತ್ತೆ ಶುರುವಾಗ್ಬಿಡ್ತೇನಪ್ಪ ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಮತ್ತೆ ದೇಶದಾದ್ಯಂತ ಬಹಳಷ್ಟು ರಾಜ್ಯಗಳಲ್ಲಿ ಈಗ ಕೊರೋನಾ ಕಾಟ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಕೊರೋನಾ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಇವತ್ತಿದ್ದ ಸಂಖ್ಯೆ ನಾಳೆ ಇರಲ್ಲ, ಇವತ್ತಿನಗಿಂತ ನಾಳೆ ಜಾಸ್ತಿನೇ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾದ ಸಂಖ್ಯೆ. ಮಹಾರಾಷ್ಟ್ರ, ಆಂಧ್ರ, ದೆಹಲಿ, ಕರ್ನಾಟಕಕ್ಕೆ ಕೋವಿಡ್ ಕಾಟ ಶುರುವಾಗಿದೆ. ಹಲವು ರಾಜ್ಯಗಳಲ್ಲಿ ವೇಗವಾಗಿ ಹರಡ್ತಾ ಇದೆ ಕೋವಿಡ್ ಪ್ರಕರಣಗಳು. ಮತ್ತೆ ಸಿಡಿಲಬ್ಬರದಂತೆ ಕೋವಿಡ್ ಕೊಳ್ಳಿ ದೆವ್ವ ಅಪ್ಪಳಿಸ್ತಾ ಇದೆ. ಕೋವಿಡ್ ವೈರಸ್ ಕಾಟಕ್ಕೆ ಜನಸಾಮಾನ್ಯರೆಲ್ಲ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಈ ಬಾರಿ ಬಂದಿರುವಂತ ಕೋವಿಡ್ ಅಷ್ಟೊಂದು ಡೇಂಜರಸ್ ಇದು. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕೋವಿಡ್ ಕೇಸ್ಗಳು ದಿನನಿತ್ಯ ಹೈಕ್ ಆಗ್ತಾ ಇದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ದೆಹಲಿ ಮತ್ತು ಕರ್ನಾಟಕದಲ್ಲೇ ಹೆಚ್ಚಾಗಿ ಪ್ರಕರಣಗಳು ಕಾಣಿಸಿಕೊಳ್ತಾ ಇದ್ದಾವೆ. ಹಲವು ರಾಜ್ಯಗಳಲ್ಲಿ ವೇಗವಾಗಿ ಕೊರೋನಾ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ದೆಹಲಿ, ಕರ್ನಾಟಕದಲ್ಲೇ ಕೋವಿಡ್ ಕಾಟ ಹೆಚ್ಚಾಗಿದೆ? ಹಾಗಾದ್ರೆ ಯಾವ ಕಾರಣಕ್ಕಾಗಿ? ಇದು ಕೂಡ ಈಗ ಕುತೂಹಲ ಮೂಡಿಸಿರುವಂತ ವಿಚಾರ. ಇದ್ರ ಜೊತೆಗೆ ಈಗ ಅತಿ ಹೆಚ್ಚು ಪ್ರಕರಣಗಳಿರೋದು ಕೇರಳದಲ್ಲಿ ಅಂತ ಕಾಣಿಸ್ತಾ ಇದೆ. ಕೇರಳದಲ್ಲೇ ಅತಿ ಹೆಚ್ಚು ಪ್ರಕರಣಗಳಿದಾವೆ ದೇಶದಲ್ಲಿ. ಹಾಗಾಗಿನೇ ಕರ್ನಾಟಕದ ಜನ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಹಿಂದೆ ಯಾವ ರೀತಿಯಾಗಿ ಭಾರತ ಕೊರೋನಾದಿಂದ ಅನುಭವಿಸ್ತಲ್ಲ, ಪ್ರತಿನಿತ್ಯ ಸಾವು ನೋವುಗಳನ್ನು ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಭಾರತದಲ್ಲಿ. ಹಾಗಾಗಿನೇ ಆಗ ಬಹಳಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ವಿ. ಆದ್ರೆ ಈಗ ಆ ನಿರ್ಲಕ್ಷ್ಯತನವನ್ನ ಬಿಟ್ಟು ಬಿಡಬೇಕು. ಇಲ್ಲ ಅಂತ ಅಂದ್ರೆ ಮತ್ತೆ ಕೊರೋನಾ ಅಟ್ಟಹಾಸವನ್ನ ಮೆರೆಯುತ್ತೆ. ಆ ಕೊರೋನಾಗೆ ನಾವೆಲ್ಲ ಬಲಿಯಾಗಬೇಕಾಗುತ್ತೆ. ಹಾಗಾಗಿನೇ ಬಹಳಷ್ಟು ಅಲರ್ಟ್ ಆಗಿರಬೇಕು ಜನಸಾಮಾನ್ಯರು ಕೂಡ.